ಬೀದರ್ ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಇಂದು ಬೀದರ್ ದಕ್ಷಿಣ ಮತಕ್ಷೇತ್ರದ ಮನ್ನಾಯಿಖೇಳಿಯಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಭಾಗವಹಿಸಿ ಸಂಸದ ಹಾಗೂ ಕೇಂದ್ರ ಸಚಿವರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಭಗವಂತ ಖೂಬಾ ಅವರನ್ನು ಗೆಲ್ಲಿಸಬೇಕು ಎಂದು ತಿಳಿಸಿದರು. ಸೋಮನಾಥ್ ಪಾಟೀಲ್ ರೇ, ಶರಣು ಸಲ್ಗಾರ್ ಅವರೇ, ಸಿದ್ದಲಿಂಗಪ್ಪ ಪಾಟೀಲ್ ರೇ, ಶಿವಾನಂದ ಮಂಟಾಳ್ ಅವರೇ, ಅರಂತೆ ಸಾವಡೆ ಅವರೇ, ಬಾಬು ವಾಲಿ ಅವರೇ, ಸ್ನೇಹಿತರೆ, ನಾನು 7:45ಗೆ ವಿಮಾನ ಹಿಡಿದು ಬೆಂಗಳೂರು ವಾಪಸ್ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಬಂಧುಗಳೇ, ನಂತರ ಕಾರ್ಯಕ್ರಮ ಉದ್ದೇಶಿಸಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಮಾತನಾಡಿ, ಸುಮಾರು 10 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ಹೇಳಿದರು. ಅಷ್ಟು ಪ್ರಾಮಾಣಿಕ ಕೆಲಸವನ್ನು ನಾವೆಲ್ಲರೂ ಸೇರಿದವರು ಮಾಡಿದ್ರೆ ನಾಳೆಯಿಂದ ಈ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಬದಲಾವಣೆಗಳನ್ನು ನೋಡಬಹುದು. ನಾವು ಚರ್ಚೆಯಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಬಹುಮತ ಸಿಗ್ತದೆ ಅನ್ನುವಂಥ ಚರ್ಚೆಗಳನ್ನು ನೋಡಬಹುದು. ಇವಾಗ ಕರ್ನಾಟಕದಲ್ಲಿ JDS ಜೊತೆಲಿ ನಮ್ಮ ಹೊಂದಾಣಿಕೆ ಇದೆ. ಇಲ್ಲಿನ ಮಾಜಿ ಶಾಸಕರು ಬಂಡೆಪ್ಪ ಕಾಶೆಂಪುರ ಅವರು ಬರಬೇಕಾಗಿತ್ತು. ಅವರು ಹುಬ್ಬಳ್ಳಿಯಲ್ಲಿ ಇದ್ದ ಕಡೆಯಿಂದ ನಾಳೆ ಬರೋರಿದ್ದಾರೆ. ಹೀಗಾಗಿ ಎಲ್ಲ ಹಂತದಲ್ಲಿಯೂ JDS ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಒಳ್ಳೆ ಸಮನ್ವಯವನ್ನು ಇಟ್ಟುಕೊಂಡು ಮತಯಾಚನೆಯನ್ನು ಮಾಡಬೇಕು. JDS ಕಾರ್ಯಕರ್ತರಿಗೆ ಮುಖಂಡರಿಗೆ ಕೂಡ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವು ಕೂಡ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಮತಯಾಚನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂತರದ ಲೀಡನ್ನು ಕೊಡಬೇಕನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ನಾವು ವಿರಾಮನ ಕೊಡ್ತೀನಿ. ನಿಮ್ಮೆಲ್ಲರಿಗೆ ಶುಭವಾಗಲಿ. ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲ್ಲವೂ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸವಲತ್ತನ್ನು ಮಾಡಿಕೊಟ್ಟಿದಂಥದ್ದನ್ನು ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕಿದೆ. ಚುನಾವಣೆ ಸಮಯದಲ್ಲಿ ನೀವೆಲ್ಲರೂ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಗ್ಯಾರಂಟಿ ವಿಷಯದಲ್ಲಿ ಯಾವ ನ್ಯೂನತೆಗಳಿದ್ದವು ಅದನ್ನು ಎತ್ತಿ ತೋರಿಸಬೇಕು. ನಮ್ಮ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳನ್ನು, ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಎರಡಲ್ಲ 4, 5, 6 ಯೋಜನೆಗಳ ಲಾಭಗಳನ್ನು ಪಡೆದಂತ ಮನೆಗಳಿದ್ದವೆ. ಅವರೆಲ್ಲರ ಗಮನಕ್ಕೆ ತಂದು ಅದಕ್ಕೆ ಹೆಚ್ಚಾಗಿ ದೇಶ ಉಳಿಬೇಕು, ದೇಶದ ಭವಿಷ್ಯ ಆಗಬೇಕು, ದೇಶದ ಭವಿಷ್ಯದಲ್ಲಿ ನಮ್ಮೆಲ್ಲರ ಭವಿಷ್ಯವನ್ನು ನಾವು ಕಾಣಬೇಕು ಅಂದರೆ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಬೇಕನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಗರಿಕನಲ್ಲಿ ಆ ಮಾತನ್ನ ಬಂದಿದೆ. ದೇಶ ಉಳಿಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಅಬ್ ಕಿ ಬಾರ್ 400 ಪಾರ್ ಎಂಬ ಘೋಷಣೆಯನ್ನು ಕೂಗಿದ್ರು. ಬಹಿರಂಗ ಸಭೆಗೆ ಆಗಮಿಸಿದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತ ಮುಖಂಡರು, ಅಭಿವೃದ್ಧಿ ಹರಿಕಾರರಾದ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರೇ, ಲೋಕಸಭಾ ಅಭ್ಯರ್ಥಿಗಳು, ಸಚಿವರು, ಆತ್ಮೀಯ ಸಹೋದರಾದ ಭಗವಂತ ಖೂಬಾಜಿ ಅವರೇ, ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, 3 लाख ಪಾರ್ ಆಗಬೇಕು. ಅದಕ್ಕೆ ಭಗವಂತ ಖೂಬಾ ಅವರು ಇಲ್ಲಿ ಗೆದಿಬೇಕು. ಅಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲರೂ ಸಣ್ಣ ಪುಟ್ಟ ಗೊಂದಲ ನಿವಾರಣೆ ಮಾಡಬೇಕು. ಮತ್ತೆ ಎಲ್ಲರೂ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಮುಂದೆ ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕಾದ್ರೆ ನರೇಂದ್ರ ಮೋದಿಯವರ ಸರ್ಕಾರ ದೇಶದಲ್ಲಿ ಬರಬೇಕು. ದೇಶದಲ್ಲಿ ಇದ್ದಂತ 140 ಕೋಟಿ ಜನ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಇಸಾಯಿ ಇರಲಿ,
ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ದೇಶ ಶಾಂತಿಯುತವಾಗಿರ್ಬೇಕಂದ್ರೆ ಮೋದಿಜಿಯವರು 3ನೇ ಸಲ ಪ್ರಧಾನಮಂತ್ರಿ ಆದ್ರೆ ಸಾಕಷ್ಟು ನೆನೆಗುದಿದಂತ ಯೋಜನೆಗಳು, ನಿರ್ಣಯಗಳು ಜಾರಿಗೆ ಬರ್ತಾವ. ಅದು ಮೋದಿಜಿಯವರು ಪ್ರಧಾನಮಂತ್ರಿ ಆದ್ರೆ ವಿಶ್ವದಲ್ಲಿ ನಾವು 5ನೇ ಸ್ಥಾನಕ್ಕಿದೆ ಎಕಾನಮಿಕ್ದಲ್ಲಿ, ಮುಂದೆ 3ನೇ ಸ್ಥಾನಕ್ಕೆ ಬರ್ತೇವೆ. 2047 ನಂಬರ್ 1 ಸ್ಥಾನ ಬರ್ತೇವೆ. ಅದು ಮೋದಿಜಿಯವರ ಕಾರಣ. ಅದು ಮೋದಿಜಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ನೇತೃತ್ವದಲ್ಲಿ ಲಾಸ್ಟ್ ಟೈಮ್ ಯಡಿಯೂರಪ್ಪ ಸಾಹೇಬರ ಅಧ್ಯಕ್ಷ ಇದ್ದಾಗ 25 ಸೀಟ್ ಗೆದ್ದಿದ್ದೆವು. ಈಗ BY ವಿಜೇಂದ್ರ ನೇತೃತ್ವ 28 JDS BJP 20 ಕೂಡಿ NDA ನಾವು 28 ಸೀಟ್ ಗೆದ್ದಿದ್ದೆವು. ಅದಕ್ಕೆ ಕಾರ್ಯಕರ್ತರ ಪರಿಶ್ರಮ, ನಾಯಕರ ಪರಿಶ್ರಮ, ಸಾಕಷ್ಟು ಪರಿಶ್ರಮ ಪಡಿಬೇಕಾದ ಎಲ್ಲಾ ಸಮಾಜದ ಮುಖಂಡರು ಪರಿಶ್ರಮ ಪಡಿಬೇಕಾಗ್ತದೆ. ಅಂದಾಗೆ ನಾವು 28 ತಾರೀಕು ಇಲ್ಲಿ ಕೂಡ ಗೆಲ್ತೇವೆ. ಈ ಸಲ ಕೂಡ ನಾವು JDS BJP ಕೂಡಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ಈ ಸಲ ನಾವು ಹೆಚ್ಚಿನ ಒಂದು ಲೀಡ್ ಕೊಡುವಂತ ಪ್ರಯತ್ನ ನಾವಾಗ್ಲಿ, JDS ನ ಇಲ್ಲಿನ ಮಾಜಿ ಶಾಸಕರು ಬಂಡೆಪ್ಪ ಕಾಶಂಪುರ ಅಲ್ಲಿ ಎಲ್ಲರೂ ಇಡೀ ಎಲ್ಲ ಟೀಮ್ ಪ್ರಯತ್ನ ಮಾಡಿ ನಾವು ಲೀಡ್ ಕೊಡುವಂತ ಪ್ರಯತ್ನ ಇಲ್ಲಿಂದ ಮಾಡ್ತೇವೆ, ನಾವು ಆಶ್ವಾಸನೆ ಕೊಡ್ತೇವೆ. ಅದೇ ತರ ಭಗವಂತ ಖೂಬಾ ಸಾಕಷ್ಟು ರಾಜ್ಯದಲ್ಲಿ ನಮ್ಮ ನಂತರ ಸಭೆಯನ್ನ ಉದ್ದೇಶಿಸಿ ಹುಮನಾಬಾದ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾತನಾಡಿದರು. ಅನೇಕ ಯೋಜನೆಗಳು ಕೊಟ್ಟಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಬಂತು ಇವತ್ತು ಯಾರಿಗೆ ಅನ್ಯಾಯ ಮಾಡಿದ ಹೆಚ್ಚಿಗೆ ಅಂತಂದ್ರ ಆ ರೈತರಿಗೆ ಅನ್ಯಾಯ ಮಾಡಿದೆ ಗೊತ್ತಾ. ಅದರಾಗೆ ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಭಿವೃದ್ಧಿ ಕಡೆ ಇವತ್ತೇನು ಅನುದಾನ ಕೊಟ್ಟಿದ್ರು ಆ ಅನುದಾನ ಮಾತ್ರ ಇವತ್ತು ಸಾಧ್ಯ ಇದೆ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ ಅವಾಗಿನ ಹಿಡಿದು ಓದಿದ ತನಕ ಇನ್ನ ಒಂದು ಸಿಂಗಲ್ ಪೈಸಾನು ಕೂಡ ಇವತ್ತ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಏನು ನಮ್ಮ ಸರ್ಕಾರ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನು ಅನುದಾನ ಇತ್ತು ಅದನ್ನೇ ಕೊಡ್ತಾ ಇದೆ. ಇವತ್ತೇನು ಅವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅನುದಾನ KKRDBದಲ್ಲಿ ಇವತ್ತ ಅನುದಾನ ಕೊಟ್ಟಿದ್ದು ಅದನ್ನು ಕೂಡ ಕತ್ರಿ ಹಾಕಿದೆ ಗೊತ್ತಾ. ತಮ್ಮ ಗಮನಕ್ಕಿರ್ಲಿ, ನಮ್ಮ ಹುಮನಾಬಾದ್ ಇರ್ಲಿ, ಬಸವ ಕಲ್ಯಾಣ ಇರ್ಲಿ, ಇವತ್ತು ಬೀದರ್ ಸೌತ್ ನಲ್ಲಿ ಇರ್ಲಿ, ಅನೇಕ ಯೋಜನೆಗಳನ್ನು ಎಲ್ಲ ಕಡಿತಗೊಳಿಸ್ತಾ ಇದೆ ಗೊತ್ತಾ. ನಾವು ನೋಡ್ಬೋದು ಇವತ್ತೆಲ್ಲ ಕೂಡ ಕೆಲಸಗಳು ನಡಿಬೇಕಂದ್ರೆ ಬಹಳ ಕಷ್ಟ ಆಗಿದೆ. ಏನ್ ಹಿಂದಿನ ನಮ್ಮ ಸರ್ಕಾರ ಏನ್ ಅನುದಾನ ಕೊಟ್ಟು ಕೆಲಸ ಪ್ರಾರಂಭ ಆಗಿತ್ತು, ಆದ್ರೆ ಗೊತ್ತ ಎಲ್ಲ ಗುತ್ತಿಗೆದಾರಗಳು ಕೆಲಸ ಬಂದ್ ಮಾಡಿದೆ ಗೊತ್ತಾ. ಇವತ್ತು ನಾವು ನೋಡ್ಬೋದು ಅವ್ರಿಗೆ ಏನ್ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದಾರ ಅವ್ರಿಗೆ ಅನುದಾನ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮ್ಗೆಲ್ಲರಿಗೆ ಮನವಿ ಮಾಡ್ಕೊತೀನಿ. ಭಗವಂತ ಖೂಬಾ ಸಾಹೇಬರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಗೊತ್ತಾ ನಮ್ಮ ಹೈದರಾಬಾದ್ ಮುಂಬೈ ಹೈವೇಗಳಿರ್ಬೋದು, ಅನೇಕ ಹೈವೇಗಳು ಇರ್ಬೋದು, ಟ್ರೈನ್ಗಳು ಇರ್ಬೋದು, ಏರ್ಪೋರ್ಟ್ ಇರ್ಬೋದು, CPET ಕಾಲೇಜ್ ಇರ್ಬೋದು, ಸೈನಿಕ್ ಸ್ಕೂಲ್ ಇರ್ಬೋದು, ಅನೇಕ ಯೋಜನೆಗಳು ಯಾಕೆ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಕೂಡ ಮಾತಾಡ್ತಾರ. ಇವತ್ತು ಅನೇಕ ಕಾರ್ಯಗಳನ್ನು ಭಗವಂತ ಖೂಬಾ ಅವರು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಗೆದ್ದಿಮೆ ಮಾಡಿದ್ರೆ ಮುಂಬತ್ತು ದಿನಗಳಲ್ಲಿ ಕೂಡ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಭಾವಿಸಿ, ಅದರಾಗೆ ನಾಳೆ ಸಾಯಂಕಾಲ 6 ಗಂಟೆಗೆ ದಯಮಾಡಿ ತಾವೆಲ್ಲರೂ ಕೂಡ ಹುಮನಾಬಾದ್ ನಲ್ಲಿ ತೈರ್ಮಾನದಲ್ಲಿ ನಿಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಶಾಸಕರಾದ ಶರಣು ಸಲಗಾರ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹಾಗೂ ಶಿವಾನಂದ್ ಮಂಟಾಳ್ಕರ್ ಸೇರಿದಂತೆ ಬಿಜೆಪಿ ದಕ್ಷಿಣ ಮತಕ್ಷೇತ್ರದ ಅಧ್ಯಕ್ಷ ರಾಜರೆಡ್ಡಿ ಹಾಗೂ JDS ಮುಖಂಡರಾದ ಸಂತೋಷ್ ರಾಸೂರ್, ಬಿಜೆಪಿ ಮುಖಂಡರಾದ ಸಂತೋಷ್ ಹಳ್ಳಿಕೇಡ್ ಅವರು ಹಾಜರಿದ್ದರು.